ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಅದು ಕೂಡ ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಲೇಟೆಸ್ಟ್ ಅಪ್ಡೇಟ್ ಏನು, ಹಣ ಯಾವಾಗ ಸೆಲ್ಫ್ ಡಿಕ್ಲರೇಷನ್ ಪ್ರಾರಂಭ ಆಗ್ತಾ ಇದೆ, ಒಟ್ಟಿಗೆ ಬರುತ್ತೆ 6,000 ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ನಿಮಗೆ ಟಿಲ್ ನವೆಂಬರ್ ವರೆಗೂ ನಿಮಗೆ ಹಣ ಡಿ ಪುಷ್ ಕೂಡ ಆಗಿದೆ. ನೀವು ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಯಾರಿಗೆ ಟಿಲ್ ನವೆಂಬರ್ ವರೆಗೂ ಡಿ ಪುಷ್ ಕೂಡ ಆಗಿದೆ ಅಂತವರಿಗೆ 2 ಕಂತಿನ ಹಣ ಕೂಡ ಪೆಂಡಿಂಗ್ ಇದೆ. ಲಾಸ್ಟ್ 2 ಮಂತ್ಸ್ ಇಂದ ಹಣ ಕೂಡ ಬಿಡುಗಡೆ ಆಗಿದ್ರು ಕೂಡ, ಹಣ ಕೂಡ ನಿಮ್ಮ ಖಾತೆಗೆ ಜಮೆ ಆಗಿಲ್ಲ. ಡಿ ಪುಷ್ ಆಗಿದೆ, ಆದ್ರೂ ಕೂಡ ನಿಮಗೆ ಲಾಸ್ಟ್ 2 ಮಂತ್ಸ್ ಹಣ ಕೂಡ ಜಮೆ ಆಗಿಲ್ಲ. ಅದು ಬಂದ್ಬಿಟ್ಟು ಶೀಘ್ರದಲ್ಲೇ ನಮಗೆ ಜಮೆ ಆಗೋ ಸಾಧ್ಯತೆ ಕೂಡ ಇದೆ. ದಿಸ್ ಮಂತ್ ಎಂಡ್ ಒಳಗಡೆ ನಾವು ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಬಿಕಾಸ್ ಇಲಾಖೆಯವರು ಒಂದು ಕಂತು ಹಾಕ್ಬೇಕಿತ್ತು, ಅದನ್ನ ಹಾಕೋದಕ್ಕೋಸ್ಕರ ಡಿ ಪುಷ್ ಆಗಿತ್ತು ಆಲ್ರೆಡಿ. ಬಟ್ ಅದು ಡಿಲೇ ಆಗ್ತಾ ಬರ್ತಾ ಇದ್ದಾರೆ. ಬಿಕಾಸ್ ಅನುದಾನ ಇನ್ನು ಕೂಡ ಬಿಡುಗಡೆ ಆಗಿಲ್ಲ. ಅನುದಾನ ಬಿಡುಗಡೆ ಆದ ನಂತರ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಅನುದಾನ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳಿ ನಾವು ಕ್ಲಾರಿಟಿ ಕೊಡಕ್ ಆಗೋದಿಲ್ಲ. ಬಟ್ ಇಲಾಖೆಯವರು ಇನ್ನೇನು ಜಮೆ ಮಾಡುವ ಸಾಧ್ಯತೆ ಕೂಡ ಇದೆ. ಅವರಿಗೆ ಅನುದಾನ ಯಾವಾಗ ಬರುತ್ತೆ ಅವಾಗ ಮಾತ್ರ ಅವರು ಜಮೆ ಮಾಡ್ತಾರೆ. ನಾವು ಸುಮ್ಮನೆ ಆ ಡೇಟು ಈ ಡೇಟು ಅಂತ ಹೇಳಕ್ ಆಗೋದಿಲ್ಲ. ಬಟ್ ಅಂದಾಜು ನಾವು ಕ್ಲಾರಿಟಿ ಕೊಡೋದಾದ್ರೆ ದಿಸ್ ಮಂತ್ ಎಂಡ್ ಒಳಗಡೆ ನಾವು ಈಸಿಯಾಗಿ ನಿಮಗೆ ಅಟ್ಲೀಸ್ಟ್ 2 ಕಂತಿನ ಹಣ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಬಿಕಾಸ್ ಸಾಕಷ್ಟು ಜನಕ್ಕೆ 2 ಇಲ್ಲ 3 ಕಂತಿನ ಹಣ ಕೂಡ ನಿಮಗೆ ಪೆಂಡಿಂಗ್ ಇದೆ. ನವೆಂಬರ್ ತಿಂಗಳು, ಡಿಸೆಂಬರ್ ತಿಂಗಳು ಕೂಡ ಮುಗಿತಾ ಎಂಡ್ ಆಗ್ತಾ ಬಂತು. ಆ ನಿಟ್ಟಿನಲ್ಲಿ ಈ ರೀತಿ ಅಪ್ಡೇಟ್ ಕೂಡ ಇದೆ. ಡಿಸೆಂಬರ್ ತಿಂಗಳು ನಮಗೆ ನೆಕ್ಸ್ಟ್ ತಿಂಗಳು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಆ ರೀತಿ ಕೂಡ ಇರುತ್ತೆ. ಇನ್ ಕೇಸ್ ನಿಮಗೆ ಲೇಟ್ ಆದ್ರೂ ಕೂಡ ನಿಮಗೆ ಬರೋ ಅಮೌಂಟ್ ನಿಮಗೆ ಬರುತ್ತೆ. ಅದೇ ರೀತಿ ನಿಮಗೆ ಮೋಸ ಇರೋದಿಲ್ಲ. ಅಂಡ್ ಮೇನ್ ಥಿಂಗ್ಸ್ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ತಾ ಇದ್ದಾರೆ ಅನ್ಕೋತೀನಿ. ಸಾಕಷ್ಟು ಅಭ್ಯರ್ಥಿಗಳಿಗೆ ಸಮಸ್ಯೆ ಕೂಡ ಆಗ್ತಾ ಇತ್ತು. ಲೈಕ್ ಅದನ್ನು ನೀವು ಸರಿಪಡಿಸ್ಕೋಬೇಕು ಅನ್ಕೋತೀನಿ. ಲೈಕ್ ಕೆಲವರಿಗೆ ಆಧಾರ್ ಫೆಚ್ ಕೂಡ ಆಗ್ತಾ ಇಲ್ಲ, ನಮ್ಮ ಕಾಲೇಜ್ ಎಂಟ್ರಿ ಕೂಡ ಆಗ್ತಾ ಇಲ್ಲ ಅಂತವರು ದಯವಿಟ್ಟು ಒಂದ್ಸಲ ಮತ್ತೊಮ್ಮೆ ಚೆಕ್ ಮಾಡಿ ಕರೆಕ್ಟ್ ಆಗಿರುತ್ತೆ. ಬಿಕಾಸ್ ಯಾಕೆ ಅಂದ್ರೆ ಲೈಕ್ ಕೆಲವರಿಗೆ ಆಧಾರ್ ಫೆಚ್ ಆಗ್ತಾ ಇಲ್ಲ ಅಂತ ಮಾಹಿತಿ ಬರ್ತಾ ಇದೆ. ಆಧಾರ್ ಫೆಚ್ ಆಗ್ತಿಲ್ಲ ಅಂದ್ರೆ ದಯವಿಟ್ಟು ಅವರು ನಿಮ್ಮ ಮೊಬೈಲ್ ನಂಬರ್ ಬಿಟ್ಟು ಒಂದ್ಸಲ PC ಟ್ರೈ ಮಾಡಿ. ಟೈಮ್ಸ್ ನಿಮಗೆ ಎರರ್ ಆಗುತ್ತೆ. ಲೈಕ್ ಆದಷ್ಟು ಬೇಗ ನೀವು ವರ್ಕಿಂಗ್ ಅವರ್ಸ್ ಅಲ್ಲಿ ನೀವು ಟ್ರೈ ಮಾಡಿ. ನಾನ್ ವರ್ಕಿಂಗ್ ಅವರ್ಸ್ ಅಂಡ್ ಬೇರೆ ಕಡೆ ನಿಮ್ಗೆ ಲೈಕ್ ಬೇರೆ ಸಮಯದಲ್ಲಿ ನೀವು ಟ್ರೈ ಮಾಡಿದ್ರೆ ಟೈಮ್ಸ್ ನಿಮಗೆ ಇಶ್ಯೂಸ್ ಕೂಡ ಆಗುತ್ತೆ. ಆಧಾರ್ ಫೆಚ್ ಈಸಿಯಾಗಿ ಆಗುತ್ತೆ. ನಿಮಗೆ ಆಧಾರ್ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ಆರಾಮಾಗಿ ನಿಮಗೆ ಗೆಟ್ ಡಾಟಾ ಕೊಟ್ಟರೆ ನಿಮ್ಗೆ ಈಸಿಯಾಗಿ ಫೆಚ್ ಆಗುತ್ತೆ. ದಯವಿಟ್ಟು ನೀವು ಡೆಸ್ಕ್ಟಾಪ್ ಸೀಟ್ ಹಾಕೋಬಿಟ್ಟು ನೋಡಿ. ಮೊಬೈಲ್ ನಲ್ಲಿ ಮಾಡೋರು ಕೂಡ ಡೆಸ್ಕ್ಟಾಪ್ ಸೀಟ್ ಹಾಕೊಂಡು ಒಂದ್ಸಲ ಟ್ರೈ ಮಾಡಿ. ಅದನ್ನ ಆಗಿ ನಿಮ್ಮ ಕಾಲೇಜ್ ಎಂಟ್ರಿ ಮಾಡಿ. ನಿಮಗೆ ಮಾರ್ಕ್ಸ್ ಡೀಟೇಲ್ಸ್ ಕೂಡ ಎಲ್ಲ ಕೇಳುತ್ತೆ. ನಿಮ್ದು ಗ್ರಾಜುಯೇಷನ್ ಬಗ್ಗೆ ಎಲ್ಲ ಕೂಡ ಎಂಟ್ರಿ ಮಾಡಿ. ನಿಮಗೆ ಔಟ್ ಆಫ್ ಟಾಪ್ ಸಬ್ಜೆಕ್ಟ್ಗಳು, ನಿಮಗೆ ಟಾಪ್ ವಿಷಯಗಳು ಯಾಕೆ ಕೇಳ್ತಾ ಇದ್ದಾರೆ ಅಂದ್ರೆ ನಾನು ಐಯಿಂದನೇ ಹೇಳಿದೆ ಅಂದಾಜು. ಯಾಕೆ ಅಂದ್ರೆ ಟಾಪ್ ವಿಷಯಗಳು ಕೇಳೋದು ಹೇಗೆ ಅಂದ್ರೆ ನಿಮಗೆ ಆ ವಿಷಯದ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದೆ ಅಂದ್ಕೊಂಡು ಆ ವಿಷಯದ ಮೇಲೆ ನಿಮಗೆ ಏನಾದ್ರು ಕೋಚಿಂಗ್ ಕೊಡೋ ಸಾಧ್ಯತೆ ಕೂಡ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ನಿಮಗೆ ಜಾವಾ ಆಗಿರ್ಲಿ, ಪೈಥಾನ್ ಆಗಿರ್ಲಿ, ಅದ್ರಲ್ಲಿ ನೀವು ಹೆಚ್ಚು ಅಂಕಗಳು ಗಳಿಸಿದ್ದೀರಾ ಅಂದ್ರೆ ಆ ವಿಷಯದಲ್ಲಿ ನಿಮಗೆ ಕೋಚಿಂಗ್ ಕೊಡೋ ಸಾಧ್ಯತೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಮಾಡ್ತಾ ಇರಬಹುದು ಅಂತ ಹೇಳಿ ಒಂದು ಅಂದಾಜು ಮಾಹಿತಿ. ಅದನ್ನ ಇಲಾಖೆಯವರು ಕ್ಲಾರಿಟಿ ಕೊಡ್ತಾರೆ. ಯೋಜನೆ ಸಾಕಷ್ಟು ಅಭ್ಯರ್ಥಿಗಳಿಗೆ ರದ್ದು ಕೂಡ ಮಾಡ್ತಾ ಇದ್ದಾರೆ. ನಾನು ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಯಾಕೆ ಅಂದ್ರೆ ಬಿಕಾಸ್ ಯಾರೆಲ್ಲ ಅಪ್ಲಿಕೆಂಟ್ಸ್ ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದಾರೆ, ಜಾಬ್ ಮಾಡ್ತಾ ಇದ್ದಾರೆ, ಅವರಿಗೆ ಕೂಡ ನಾವು ಯೋಜನೆ ನಿಲ್ಲಿಸ್ತಾ ಇದೀವಿ ಅಂತ ಹೇಳಿ ಅಪ್ಡೇಟ್ ಕೂಡ ಬಂದಿತ್ತು. ಅವರು ಕೂಡ ರದ್ದು ಮಾಡ್ತಾ ಇದ್ದಾರೆ. ಅವರು ಕೂಡ ಗ್ಯಾಪ್ ಮಾಡ್ಕೊಳ್ಳಿ. ಇನ್ನು 2 ವರ್ಷ ಆಗ್ತಾ ಬಂತು ಅಪ್ಲಿಕೆಂಟ್ಸ್, 2 ವರ್ಷ ಆಗ್ತಾ ಬಂತು. ಇನ್ನೇನು ಕೆಲವೇ ಸಮಯದಲ್ಲಿ ನಿಮಗೆ ಯೋಜನೆ ಕೂಡ ಎಂಡ್ ಆಗುವ ಸಾಧ್ಯತೆ ಕೂಡ ಇದೆ, ಮುಗಿಯುವ ಸಾಧ್ಯತೆ ಕೂಡ ಇದೆ. ಆ ಅಪ್ಲಿಕೆಂಟ್ಸ್ ಕೂಡ ನೀವು ನೋಡಬೇಕಾಗುತ್ತೆ. ಅದಕ್ಕೆ ನಿಮಗೆ ಪೆಂಡಿಂಗ್ ಇರೋ ಅಮೌಂಟ್ ರಿಲೀಸ್ ಆಗುತ್ತೆ. ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿಲ್ಲ ಅಂದ್ರೆ ಕಡ್ಡಾಯವಾಗಿ ಕೂಡ ಮಾಡಿ. 25th ಒಳಗಡೆ ನೀವು ಕಡ್ಡಾಯವಾಗಿ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಬೇಕಾಗುತ್ತೆ. ಇದು ಬಂದ್ಬಿಟ್ಟು ಮ್ಯಾಂಡೇಟರಿ. ಗೊತ್ತಾಗಿತ್ತು ಅನ್ಕೋತೀನಿ. ಏನು ಡೌಟ್ ಇದ್ರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಇಟ್. ಥ್ಯಾಂಕ್ ಯು.